ಆರಂಭಿಕ ಆಟಗಾರರಾಗಿ ಹೇಮಂತ್ ಮತ್ತು ಪದು ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಮದಕರಿ ಸೂಪರ್ ಕಿಂಗ್ಸ್ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದ ಕಲ್ಲಿನ ಕೋಟೆ, ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರಿಕೆಟ್ ಪಂದ್ಯ ಕೂಡ ನಡೀತಾ ಇದೆ. ಚಿತ್ರದುರ್ಗದ ಕ್ರೀಡಾ ಪ್ರೇಯಕರಿಗಾಗಿ, ಕ್ರೀಡಾ ಆಟಗಾರರಿಗಾಗಿ 4 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ಒಂದು DCL ದುರ್ಗನ್ಸ್ ಕ್ರಿಕೆಟ್ ಲೀಗ್ ಅನ್ನುವ ರೂಪದಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಲೈಕಮ್ ನಾಕ್ಔಟ್ ಮಾದರಿಯಲ್ಲಿ ಪಂದ್ಯ ಕೂಡ ಸಾಗಿ ಹೋಗ್ಲಿಕ್ಕಿದೆ. ಮೊದಲ ಚೆಂಡು ಹೋದರೆ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಔಟ್ ಸೈಡ್ ಲಕ್ಷ್ಯ ಬಡಗೂಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ನೀಡಿದ್ರು. ಅಕ್ರಮ ಎಸೆತ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಹೇಮಂತ ಸ್ಟ್ರೈಕ್ ಭಾಗದಲ್ಲಿ 36 ಎಸೆಗಳ ಪಂದ್ಯ, 40+ ಘನತೆಯ ಮೊತ್ತ, 50+ ಗೌರವನೀಯ ಮೊತ್ತ, 60+ ಪಂಥಾವನ ಮೊತ್ತ. ಅದ್ಯಾವ ರೀತಿಯ ಮೊತ್ತವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಸುಂದರತೆಯ ಚೆಂಡು ಬ್ಯಾಕ್ ಬಾಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ. ಔಟ್ ರೈಡ್ ಆಗ್ತಾ ಇದೆ. ಗಲ್ಲಿ ಭಾಗದಲ್ಲಿ ಸಾಗ್ತಾ ಇದೆ. ಒಂದೊಡ್ಡ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಹೇಮಂತ್ ಖಾತೆಯನ್ನು ಆರಂಭಿಸಿದ್ರು. ತನ್ನ ಮೊತ್ತ 2 ಓಟಗಳು. ವ್ಯವಸ್ಥಿತವಾಗಿರ್ತಕ್ಕಂಥ DCL ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಫೆಸ್ಟಿವಲ್ ಎಲ್ಲ ಆಟಗಾರರು ನೋಡುಗರ ಕಣ್ಮನ ಸೆಳೀತಾ ಇದೆ. ಬಹಳಷ್ಟು ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಇದಕ್ಕೆ ಪ್ರಾಯೋಜಕತ್ವವನ್ನು ನೀಡುತ್ತಾ ಇದ್ದಾರೆ. KGT ಗ್ರೂಪ್ಸ್ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದೆ. ಪದು ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. ಬಹುಶಃ ಇಲ್ಲಿ ಮದಕರಿ ಸೂಪರ್ ಕಿಂಗ್ಸ್ ಲೆಕ್ಕಾಚಾರದ ಆಟಕ್ಕಾಗಿ ಆರಂಭಿಕ ಆಟಗಾರನ ಕಣಕ್ಕಿಳಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ KGT ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಮಲ್ಲಿಕಾರ್ಜುನ್ SBL ಇವರ ಪ್ರಧಾನ ಕಾರ್ಯದರ್ಶಿತ್ವದಲ್ಲಿ ಸಾಗ್ತಾ ಇದೆ. ಗೌರವಾಧ್ಯಕ್ಷರಾಗಿ ಶ್ರೀಯುತ ನಿಶಾನ್ ಜಯಣ್ಣ. ಏನಾಡುವ ಪದು ದಾಳಿಯ ಮುಖಾಂತರವಾಗಿ ಬಿರುಸಿನ ಸ್ಕ್ವೇರ್ ಲೆಗ್ ಸೀಮಾನ ಕ್ಯಾಚ್ ಸಾಗ್ತಾ ಇದೆ. ಒಂದೊಂದು ಸೇರ್ಪಡೆ 2ನೇ ಓಟಗಳ ಪ್ರಯತ್ನಗಳು ಯಶಸ್ಸಿನ ಮುಖಾಂತರವಾಗಿ ದಾಖಲಿಸಿದ್ರು. 2 ಓಟದ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 runs without loss. MSK ಮದಕರಿ ಸೂಪರ್ ಕಿಂಗ್ಸ್. ಸುಂದರತೆ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತನ್ನ ಮೊತ್ತ 5ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗ್ ಆಫ್ ಸೀಮಾನಕ್ಕೆ ಅತಿಕ್ರಮಿಸ್ತಾ ಇದೆ. 6 ಷಟ್ಕದ ಪೂರೈಕೆ. ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಅಂತಿಮ ಹಂತದಲ್ಲಿ ರವಿರವರ ಕ್ಷೇತ್ರ ರಕ್ಷಣೆ ಎಡವೈಕೆ ಆಗ್ತಾ ಇದೆ. 6 ಪೂರೈಕೆ ಆಗ್ತಾ ಇದೆ. ಈ 6ಗೆ ಬಹಳಷ್ಟು ಉತ್ತಮ ರೀತಿಯಾಗಿ DJ ಮುಖಾಂತರವಾಗಿ ನಮ್ಮನ್ನ ರಂಜಿಸ್ತಾ ಇದೆ ನಮ್ಮ DJ ಆಪರೇಟರ್ ಮಂಜುನಾಥ್. ಕ್ಷೇತ್ರ ರಕ್ಷಣೆ ಎಡವೈಕೆ ಆಗ್ತಾ ಇದೆ. 4 ಓಟದ 6 ಸೇರ್ಪಡೆ ಆಗ್ತಾ ಇದೆ. 6 ಮುಖಾಂತರವಾಗಿ ತನ್ನ ಮೊತ್ತ 11. ಈ ಬಾರಿ ಬೀಸುವಂತ ಪ್ರಯತ್ನ ಮಾಡಿದ್ರು. ಸ್ವಿಚ್ ಹಿಟ್ ಮುಖಾಂತರವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. 2 ಓಟದ ಪೂರೈಕೆ. ರಘು ಡೈವಿಂಗ್ ಮುಖಾಂತರವಾಗಿ ಕ್ಯಾಚ್ ಪಡೆಯುವಂತ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಎಡವೈಕೆ ಆಗ್ತಾ ಇದೆ. 2 ಓಟದ ಲಾಭವನ್ನು ಎದುರಾಳಿಗಳು ಪಡ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ 13 runs. ಮೊದಲ ಓವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1. ತನ್ನ ಮೊತ್ತ 13 ವಿದೌಟ್ ಲಾಸ್. ಮದಕರಿ ಸೂಪರ್ ಕಿಂಗ್ಸ್. ಪದು ಮತ್ತು ಹೇಮಂತ್ ಆರಂಭಿಕ ಆಟಗಾರರಿಗೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಹೇಮಂತ್ ಆಡುವ ಮುಖಾಂತರವಾಗಿ ಮೊದಲ 6 ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಹೊಸ ಬೌಲರ್ ರವಿ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ.
ಪದು ಸ್ಟ್ರೈಕರ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮಿಡ್ ಆನ್ ಕಾಣ್ತಾ ಇದೆ, ಶಾರ್ಟ್ ಮಿಡ್ ವಿಕೆಟ್ ಕಾಣ್ತಾ ಇದೆ, ಬ್ಯಾಕ್ವರ್ಡ್ ಶಾರ್ಟ್ ಲೈಕ್ ಕಾಣ್ತಾ ಇದೆ, ಅಂಡ್ ಗಲಿ ಭಾಗದ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ, ಪಾಯಿಂಟ್ ಕಾಣ್ತಾ ಇದೆ, ಕವರ್ಸ್ ಕಾಣ್ತಾ ಇದೆ, ಮಿಡ್ ಆಫ್ ಕಾಣ್ತಾ ಇದೆ, ಡಿಪ್ ಮಿಡ್ ವಿಕೆಟ್ ಅಂಡ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ 30 ಗಜಗಳ ಹೊರಭಾಗದಲ್ಲಿ ಕಾಣ್ತಾ ಇದೆ. ಸ್ವಿಚ್ ಏಟ್ ಮಾಡುವಂತ ಪ್ರಯತ್ನಗಳು, ಓಟ್ಗಳ ಅವಕಾಶಗಳು ಬರ್ತಾ ಬಲಬಾಳುವಂತ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ರನ್ನರ್ಸ್ ಪ್ರಶಸ್ತಿಗಾಗಿ 75,000 ರೂಪಾಯಿ ನಗದು ಮತ್ತು ಶಾಶ್ವತ ಫಲಕವನ್ನು ನೀಡಿ ಗೌರವಿಸ್ತಾರೆ. ಥರ್ಡ್ ಪ್ರೈಸ್ ಮತ್ತು ಫೋರ್ತ್ ಪ್ರೈಸ್ ಎರಡು ಕೂಡ 20,000 ರೂಪೀಸ್ ಅನ್ನುವಂಥ ರೂಪದಲ್ಲಿ ನೀಡಿ ಜೊತೆಗೆ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸಲಿಕ್ಕಿದ್ದಾರೆ. ಅಲ್ಲದೆ ಪ್ರತಿ ಪಂದ್ಯಕ್ಕೂ ಕೂಡ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಉತ್ತಮ ಆಟಗಾರರನ್ನ ಗುರುತಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸ್ತಾ ಇದ್ದಾರೆ. ಹಾಗೆ ಈ ಟೂರ್ನಮೆಂಟ್ನಲ್ಲಿ ಬೆಸ್ಟ್ ಆಲ್ರೌಂಡರ್ ಅಂದರೆ ಉತ್ತಮ ಆಲ್ರೌಂಡರ್, ಉತ್ತಮ ಬೌಲರ್ ಮತ್ತು ಉತ್ತಮ ಬ್ಯಾಟ್ಸ್ಮ್ಯಾನ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ವಿಕೆಟ್ ಕೀಪರ್ ಈ ರೀತಿಯಾಗಿ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾರೆ. ಈ ರೀತಿಯಾಗಿ ನಮ್ಮ ದುರ್ಗದ ಆಟಗಾರರಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ವೇದಿಕೆಯನ್ನು DCL ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಅದನ್ನು ಎಲ್ಲರೂ ಕೂಡ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅನ್ನೋದಾಗಿ ನಾವು ಈ ವೇದಿಕೆ ಮುಖಾಂತರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೆ ಒಂದು ಓಟದ ಪೂರೈಕೆ, ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 19 ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತನ್ನ ಮೊತ್ತ 19. ಆರಂಭಿಕ ಆಟಗಾರರು ಹೇಮು ಮತ್ತು ಪದು ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಬಹುಶಃ ಇದೇ ರೀತಿಯಾಗಿ ಓಟವನ್ನು ದಾಖಲಿಸಿದ್ರೆ 60+ ಓಟವನ್ನು ಖಂಡಿತವಾಗ್ಲೂ ಪದ್ದು ಮತ್ತು ಹೇಮಂತ್ ದಾಖಲಿಸಬಹುದಾಗಿದೆ. ಸ್ವಿಚ್ ಮಾಡುವಂತ ಪ್ರಯತ್ನ, ರಕ್ಷಕ ಸೀಮಾಲಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಹೇಮಂತ್ ದಾವಣಗೆರೆ ಮುಖಾಂತರವಾಗಿ 2ನೇ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಈ ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ 23ಕ್ಕೆ ತಲುಪ್ತಾ ಇದೆ. 23 ರನ್ಸ್. ಶಶಿ ಎಸದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಲಾಕ್ ಹೋಲ್ ಮಾಡುವಂತ ಪ್ರಯತ್ನಗಳು. ಮಿಡ್ ವಿಕೆಟ್ ಭಾಗದಲ್ಲಿ ಹೇಮಂತ್ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಸಮಯ ಸಂಜೆ 4:30 ಆಸುಪಾಸಿನಲ್ಲಿ ಕಾಣ್ತಾ ಇದೆ. ಈ ಭಾಗದ ಬಹಳಷ್ಟು ಮಂದಿ ಯುವ ಪೀಳಿಗೆಯ ಪುಟಾಣಿ ಮಕ್ಕಳೆಲ್ಲರೂ ಕೂಡ ನೆಟ್ ಪ್ರಾಕ್ಟೀಸ್ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರೆ. ನಡುವೆ ಡೀಪ್ ಮಾಡಬೇಕು, ಸೀಮಾಲಕ್ಕೆ ಕ್ರಮಿಸ್ತಾ ಇದೆ. ಪದು ದಳವಿನ ಮುಖಾಂತರವಾಗಿ ಚುಮಿದ ಪ್ರಪ್ರಥಮ ಶಾಟ್ ಸಿಕ್ಸರ್. ಈ ಸಿಕ್ಸರ್ ಮುಖಾಂತರವಾಗಿ 3ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ MSK ಮದಕರಿ ಸೂಪರ್ ಕಿಂಗ್ಸ್. ಸಿಕ್ಸರ್ ಮುಖಾಂತರವಾಗಿ 30ಕ್ಕೆ ತಲುಪ್ತಾ ಇದೆ. ವ್ಯವಸ್ಥಿತ ಪಂದ್ಯಕೂಟ ವೇದಿಕೆಯ ಬಲಭಾಗದಲ್ಲಿ ಮುಂದಿನ ಯುವ ಪೀಳಿಗೆಯ ಪುಟಾಣಿ ಮಕ್ಕಳೆಲ್ಲರೂ ಕೂಡ ಲೆದರ್ ಬಾಲ್ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ವೇದಿಕೆಗಳು ಲಭಿಸಲಿ ಅನ್ನುವಂಥ ಒಂದು ಶುಭ ನುಡಿಯ ಶುಭ ಹಾರೈಕೆಯನ್ನು ನಮ್ಮ DCL ವೇದಿಕೆ ಮುಖಾಂತರವಾಗಿ ಅರ್ಪಿಸ್ತಾ ಇದ್ದಾವೆ. ಮತ್ತೆ ಹುದರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಲಗ್ಲಾನ್ಸ್ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಲೆಗ್ ಬಾಯ್ ಓಟುಗಳ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಶಶಿ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ.
5ನೇ ಬಾರಿ ಶಶಿ ಟು ಪದು. ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾನ ಕ್ಯಾಚ್ ಆಗ್ತಾ ಇದೆ. ಮತ್ತೆ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ, 1 ಬೌನ್ಸ್ ಬೌಂಡ್ರಿ. ಲಾಸ್ಟ್ ಬಾಲ್. ಶಶಿ ಎಸೆದ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ಸೀಮಾನಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ, 1 ಬೌನ್ಸ್ ಬೌಂಡ್ರಿ. ಮತ್ತೆ 38 ರನ್ಸ್, 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಮಿನಿಟ್ಸ್ ನಾವು ಬ್ರೇಕ್ ಅನ್ನು ನೀಡ್ತಾ ಇದ್ದೇವೆ, ಪಾನೀಯ ವಿರಾಮವನ್ನು ನೀಡ್ತಾ ಇದ್ದೇವೆ, ಡ್ರಿಂಕ್ ಬ್ರೇಕ್ ಅನ್ನು ನೀಡ್ತಾ ಇದ್ದೇವೆ. ಶೀಘ್ರಗತಿಯಲ್ಲಿ ಅದನ್ನು ಮುಕ್ತಾಯ ಮಾಡಿಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಮತ್ತೆ ಮ್ಯೂಸಿಕ್ ಆನ್ ಆಗಲಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಮಂಜಣ್ಣ, ನಿಮ್ಮ ಅದ್ಭುತ ಮ್ಯೂಸಿಕ್ ಅನ್ನು ತಾವು ಮತ್ತೆ ಮುಂದುವರಿಸಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಹಲೋ, 3 ಓವರ್ಗಳ ಮುಕ್ತಾಯಕ್ಕೆ 38 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಮದಕರಿ ಸೂಪರ್ ಕಿಂಗ್ಸ್. ಆರಂಭಿಕ ಹಂತದ ಪಾರ್ಟ್ನರ್ಶಿಪ್ ಆಟ. ಆರಂಭಿಕ ಹಂತದ ನಂಬುಗೆಯ ಸವ್ಯಸಾಚಿ ನಿಲುವಿನ ಭರವಸೆಯ ಹೊಡೆತಗಾರರು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು ಪದೂರವರು. ಈ ರೀತಿಯಾಗಿ ತನ್ನ ಮೊತ್ತ 38ಕ್ಕೆ ತಲುಪ್ತಾ ಇದೆ. 38. ನಾಲ್ಕನೇ ಓವರ್ ರಸಗಾರಿಕೆ ಭಾಗದಲ್ಲಿ ಹೊಸ ಬೌಲರ್ ರವಿ. ವಿಶಿಷ್ಟ ಶೈಲಿಯೊಂದು ಹೊಡೆತ ಡೀಪ್ ಫೈನಲ್ ಭಾಗದಲ್ಲಿ ಸಾಗ್ತಾ ಇದೆ. ಸೀಮಾನ ಕ್ಯಾಚ್ನಲ್ಲಿ ಬೌಂಡ್ರಿಯನ್ನು ಅಟ್ಟಾಯಿಸುವಂತ ಪ್ರಯತ್ನ ನಡೀತಾ ಇದೆ. ಮತ್ತೆ ಪ್ರಯತ್ನದಲ್ಲಿ ಎಡವಿಕೆ ಆಗ್ತಾ ಇದೆ. 4 ಓಟಗಳ ಸೇರ್ಪಡೆ ಬೌಂಡ್ರಿಯ ಮುಖಾಂತರವಾಗಿ 42ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕದ ಹೊಸ್ತಿಲಲ್ಲಿ ಕಾಣ್ತಾ ಇದೆ. ಮತ್ತೆ ರವಿ ಈತ ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡಿರ್ತಕ್ಕಂಥ ಹೇಮಂತ್ 3 ಭರ್ಜರಿ ಬೌಂಡ್ರಿ ಮತ್ತು 1 ಸಿಕ್ಸರ್ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಕರ್ಷಕವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ. ಆತ ಪದು 2 ಬೌಂಡ್ರಿ ಮತ್ತು 1 ಸಿಕ್ಸರ್. ಸ್ವಿಚ್ ಇಟ್ ಕಾಣುವಂತ ಪ್ರಯತ್ನವನ್ನು ಮಾಡಿದ್ರು. ಓಟುಗಳ ಅವಕಾಶಗಳನ್ನು ನೀಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಸುಂದರತೆ ಎಸೆತ ಡೆಸಿಯಾಲ್ 3ನೇ ಆವೃತ್ತಿ 12 ತಂಡಗಳು ಭಾಗವಹಿಸ್ತಾ ಇದೆ. 150ಕ್ಕೂ ಹೆಚ್ಚಿದ ಕ್ರೀಡಾಪಟುಗಳು ಬಹುಶಃ ಒಂದು ಪಂದ್ಯಾಟವನ್ನು ನಿನ್ನೆ ದಿನ ನೇರ ಪ್ರಸಾರದಲ್ಲಿ 65,000ಕ್ಕೂ ಅಧಿಕ ಮಂದಿ ನೇರ ಪ್ರಸಾರದ ವೀಕ್ಷಣೆ ಮಾಡಿದ್ದಾರೆ. ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ನೇರ ಪ್ರಸಾರವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆ
ಎಂ ಸ್ಪೋರ್ಟ್ಸ್, ಸಚಿನ್ ಮಹಾದೇವ್ ಮತ್ತು ಓಂಕಾರ್ ಪಟೇಲ್ ರವರ ಮಾಲೀಕತ್ವದ ನೇರ ಪ್ರಸಾರದ ಸಂಸ್ಥೆ, ಕನ್ನಡ ನಾಡಿನ ಏಕಮಾತ್ರ ಸಂಸ್ಥೆ. 1 ಲಕ್ಷಕ್ಕೂ ಮಿಕ್ಕಿದ ಅಧಿಕ ಕ್ರೀಡಾ ಅಭಿಮಾನಿಗಳು ಸಬ್ಸ್ಕ್ರೈಬ್ ಅನ್ನ ಹೊಂದಿರತಕ್ಕಂಥ ನೇರ ಪ್ರಸಾರದ ಸಂಸ್ಥೆ. ಈ ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಸತತವಾಗಿ 4 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ರೂಪದಲ್ಲಿ ಒಂದು ಪಂದ್ಯಾಟವನ್ನು DCL ಸಂಸ್ಥೆ ನಡೆಸ್ತಾ ಇದೆ. ಈ ಪಂದ್ಯಾಟವನ್ನು ಶ್ರೀಯುತ KGT ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಶ್ರೀಯುತ ಜೆ ರಾಘು, ಜೆ ಶಶಿ, ರಾಮು ಮೂಗ್ಲಿ, ಶಿವರಾಜ್, ಚೇತನ್ ಅವರೆಲ್ಲರ ಒಂದು ಸಾರಥ್ಯದಲ್ಲಿ, ಸಹಬಾಳ್ವತ್ವದಲ್ಲಿ, ಪ್ರೋತ್ಸಾಹದೊಂದಿಗೆ, ಬೆಂಬಲದೊಂದಿಗೆ ನಮ್ಮ 4 ದಿನಗಳ ಕ್ರಿಕೆಟ್ ಪಂದ್ಯಾಟ ಸಾಗ್ತಾ ಇದೆ. ಹಂತ ಹಂತವಾಗಿ ಸಮಯ ಸಾರಿತಾ ಇದ್ದ ಹಾಗೆ ಪಂದ್ಯಗಳು ಕೂಡ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಅಂಕಣಕ್ಕೆ ಜಮಾವಣೆ ಆಗ್ತಾ ಇದ್ದಾರೆ. ಎಲ್ಲರ ನಡುವೆ DCL 3ನೇ ಆವೃತ್ತಿ ಪಂದ್ಯಾಟ ಯಶಸ್ಸಾಗಿ ಸಾಗ್ತಾ ಇದೆ. ಬಿರುಸಿನ ಹೊಡೆತ ತನ್ನ ಮೂಲಕ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಪದು ದಾಳಿಯ ಮುಖಾಂತರವಾಗಿ 2 ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಅವಳಿ ಓಟದ ಪೂರೈಕೆ ಮುಖಾಂತರವಾಗಿ ತನ್ನ ಮೊತ್ತ 45ಕ್ಕೆ ತಲುಪ್ತಾ ಇದೆ. 45 ರನ್ಸ್ ಫಾರ್ ವಿದೌಟ್ ಲಾಸ್. ಮದಕರಿ ಸೂಪರ್ ಕಿಂಗ್ಸ್ ಆರಂಭಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಿಂದ ಪಾರ್ಟ್ನರ್ಶಿಪ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಯಾವುದೇ ಎಸೆತಗಾರರು ಪಾರ್ಟ್ನರ್ಶಿಪ್ ಆಟಕ್ಕೆ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇಲ್ಲ. ಮಹಾಕಾಲ ಜಾಗ್ವಾರ್ಸ್ ವಿನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯ ಇಲ್ಲಿ ಕೈ ಕೊಡ್ತಾ ಇದೆ. ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಲಾಂಗ್ ಆನ್ ಕಾಣ್ತಾ ಇದೆ, ಡೀಪ್ ಮಿಡ್ ವಿಕೆಟ್ ಕಾಣ್ತಾ ಇದೆ, ಡೀಪ್ ಸ್ಕ್ವೇರ್ ಲೆಗ್ ಅನ್ನು ಬಳಸ್ತಾ ಇದೆ, ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಾಣ್ತಾ ಇದೆ. ಸುಂದರತೆಯ ಚೆಂಡು ಪದ್ದು ಮತ್ತು ಹೇಮಂತ್ ಇರುವಷ್ಟು ಕಾಲ ಎದುರಾಳಿಗಳಿಗೆ ಅಪಾಯ. ಕಟ್ಟಿಟ್ಟ ಬುತ್ತಿ ಯಾವುದೇ ಹಂತದಲ್ಲೂ ಕೂಡ ಸಿಕ್ಸರ್ ಬೌಂಡರಿಗಳನ್ನು ಸರ್ವ ಸಾಮಾನ್ಯವಾಗಿ ದಾಖಲಿಸಬಲ್ಲಂತ ಆಟಗಾರರು. ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡು 45ರ ಒಂದು ಪಾರ್ಟ್ನರ್ಶಿಪ್ ಆಟ ಬೃಹತ್ ಮೊತ್ತವನ್ನು ದಾಖಲಿಸುವಂತ ಒಂದು ಹೊಸಲಲ್ಲಿ ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ರವಿ ಟು ಪದು. ಬೆರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಪಡ್ಕೊಳ್ಳುವಂತಹ ಅವಕಾಶಗಳು. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 2ನೇ ಜೀವದಾನವನ್ನ ಪದು ಪಡ್ಕೊಳ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 47 ಓಟಗಳು. ಲಾಸ್ಟ್ 6 ಬಾಲ್ ರಿಮೈನಿಂಗ್. 5 ಓವರ್ಗಳ ಅಂತಿಮ 12 ಎಸೆತಗಳು ಬಾಕಿ ಇದೆ. 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 47. 47 ಫಾರ್ ವಿದೌಟ್ ಲಾಸ್ ಮದಕರಿ ಸೂಪರ್ ಕಿಂಗ್ಸ್. ಐದನೇ ಓವರ್ ಅದ್ಯಾವ ಎಸ್ಗಾರ ಬರ್ತಾರೆ ನೋಡಬೇಕಾಗಿದೆ. ಬಹುತೇಕವಾಗಿ ರಾಘುರವರು ಆಗಮಿಸುವಂತ ನಿರೀಕ್ಷೆ ಇದೆ. ರಾಘುರವರನ್ನ ಪರಿಚಯಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಬಹುಶಃ ಹಂತದಲ್ಲಾದರೂ ರಾಘುರವರು ಈ ಪಂದ್ಯದ ಕಾರ್ಯದರ್ಶಿತ್ವವನ್ನು ಹೊಂದಿರತಕ್ಕಂಥ ರಾಘುರವರಾದರೂ ವಿಕೆಟ್ ಅನ್ನು ಪಡಿತಾರೆ ಎಂಬುದನ್ನು ನೋಡಬೇಕಾಗಿದೆ. ಮೊದಲ ಬ್ರೇಕ್ ಥ್ರೂ ಅನ್ನ ನೀಡ್ತಾರೆ ನೋಡಬೇಕಾಗಿದೆ. ಒಂದು ವೇಳೆ 50 ರನ್ಸ್ ಪಾರ್ಟ್ನರ್ಶಿಪ್ ಆಟ ಜೊತೆ ಆಟ ಮಾಡಿದ್ರೆ ಮದಕರಿ ಸೂಪರ್ ಕಿಂಗ್ಸ್ ಈ ಒಂದು ಪಂದ್ಯದಲ್ಲಿ ಮೊದಲ ಪಾರ್ಟ್ನರ್ಶಿಪ್ ಆಟ ದಾಖಲಾತಿಯನ್ನು ಪಡ್ಕೊಳ್ತದೆ. 50 ರನ್ಸ್. ಈಗಾಗಲೇ ಗರಿಷ್ಠ ಮತ್ತೊಂದು ಪಾರ್ಟ್ನರ್ಶಿಪ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 47 ಓಟಗಳು ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯ. 24 ಎಸೆತ. 47 ರನ್ಸ್. ಪಂದ್ಯಾಟದ ವೀಕ್ಷಣೆಗೆ ಈಗಾಗಲೇ ಆಗಮಿಸಿಕೊಂಡಿರ್ತಕ್ಕಂಥ ಅತಿಥಿ ಗಣ್ಯರು ಮತ್ತು ಎಲ್ಲ ನಮ್ಮ ಹೃದಯ ಶ್ರೀಮಂತಿಕೆಯ ಚಿತ್ರದುರ್ಗ ಪರಿಸರದ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಆದರದ ವಿನಯ ಸ್ಪಷ್ಟ ಮನದಾಳದ ಸ್ವಾಗತ ಸುಸ್ವಾಗತ. ಸ್ವಿಚ್ ಮಾಡುವಂತಹ ಪ್ರಯತ್ನಗಳು, ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಮೊದಲ ಎಸೆತ ವೈಟ್ ಬಾಲ್ಗೆ ಅವಕಾಶವನ್ನು ಮಾಡಿದ್ರು. 2ನೇ ಎಸೆತ ಬಹಳಷ್ಟು ಉತ್ತಮ ರೀತಿಯಾಗಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ.
ಸುಂದರತೆಯ ಚೆಂಡು, ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಪಂದ್ಯದ ಉಳಿವಿಗಾಗಿ ಮಹಾಕಾಲ ಜಾಗ್ವಾರ್ಸ್ನ ರಾಘುರವರು ಬಹಳಷ್ಟು ಉತ್ತಮ ರೀತಿಯೊಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೇಮಂತ ಆರಂಭಿಕರಾಗಿ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೆಡೆ ಪದ್ದು, ಈ ಬಾರಿ ಎಸೆದ ಚೆಂಡು ಎಡಗೂಟದ ಹೊರಬಾಕಿ ಚಲಿಸ್ತಾ ಇದೆ. ವೈಟ್ ಬಾಲ್ ಅಕ್ರಮ ಎಸೆದ ಸೂಚನೆ. ಒಂದೊಂದು ಅಚ್ಚುವರಿ ಆಗ್ತಾ ಇದೆ. ತಡಮೊತ್ತ 49 ಅರ್ಧ ಶತಕದ ಹೊಸರಲ್ಲಿ ಇನ್ನೊಂದು ಓಟವನ್ನು ದಾಖಲಿಸಿದ್ರೆ 50ರ ಅರ್ಧ ಶತಕದ ಪೂರೈಕೆಯನ್ನು ಮಾಡಬಹುದು. ಎಂಎಸ್ಕೆ ಯಾವುದ ಹೊದ್ದಾರಿಯನ್ನು ಕಳ್ಕೊಳ್ಳದೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಓವರ್ ರಕ್ಷಕ ಕವರ್ ಸಿ ಮಾ ರೆಕ್ಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಪೂರೈಕೆ ಮುಖಾಂತರವಾಗಿ 53 ಓಟದ ಪೂರೈಕೆಯನ್ನು ಮಾಡ್ತಾ ಇದೆ. 53 ರನ್ಸ್ ವಿದೌಟ್ ಲಾಸ್. ಮದಕರಿ ಸೂಪರ್ ಕಿಂಗ್ಸ್ ಹೇಮಂತ್ ಮತ್ತು ಪದ್ದೂರವರ ಜೋಡಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಸುಂದರತೆ ಎಸೆತ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು, ಒಂದು ಓಟದ ಹೆಚ್ಚುವರಿ ಆಗ್ತಾ ಇದ್ದಾರೆ. ಮೊತ್ತ 54ಕ್ಕೆ ತಲುಪ್ತಾ ಇದೆ. 54 ರನ್ಸ್. ಪದು ಸ್ಟ್ರೈಕರ್ ಭಾಗದಲ್ಲಿ ಗತ ಕಾಣದ ಹೊಡೆತಗಳು ಸ್ವಲ್ಪ ಮಟ್ಟಿಗೆ ಪದು ದಾಡುವುದರ ಮುಖಾಂತರವಾಗಿ ದಾಖಲಾಗುವಂತಹ ಸಾಧ್ಯತೆಗಳಿವೆ. ರಘು ಸರ್ ಸ್ವಿಚ್ ಮಾಡುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದ ಕವರ್ ಸಿ ಮಾರ ಕ್ಯಾಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ಪಾರ್ಟ್ನರ್ಶಿಪ್ ಆಟಕ್ಕೆ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ. ಟೂರ್ನಮೆಂಟಿನ ಅತ್ಯಧಿಕ ಒಂದು ಪಾರ್ಟ್ನರ್ಶಿಪ್ ಆಟವನ್ನ ಪದ್ದು ಮತ್ತು ಹೇಮಂತ ಮದಕರಿ ಸೂಪರ್ ಕಿಂಗ್ಸ್ ಪರವಾಗಿ ದಾಖಲಿಸ್ತಾ ಇದ್ದಾರೆ. 54 ರನ್ಸ್ ಫಾಲೋಸ್ ಆಫ್ 1 ವಿಕೆಟ್. ಮದಕರಿ ಸೂಪರ್ ಕಿಂಗ್ಸ್ ಮೊದಲ ಹೊದ್ದಾರಿಯನ್ನು ಕಳ್ಕೊಳ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. ರಾಘು ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಮಧು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕೊನೆಯ ಎಸೆತ 5ನೇ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಹೇಮೋ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವಾಗ್ತಾ ಇದೆ. ಬಹಳಷ್ಟು ಉತ್ತಮ ಒಂದು ಎಸ್ಗಾರಿಕೆ ರಾಘುರವರು ಮಾಡಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 54ಕ್ಕೆ ಒಂದು ಹುದ್ದರನ್ನು ಕಳ್ಕೊಳ್ತಾ ಇದೆ. ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ಮಧು ಮತ್ತು ಹೇಮಂತ್ ದಾಖಲಿಸ್ತಾ ನೋಡಬೇಕಾಗಿದೆ. ಈ ಪಂದ್ಯವನ್ನು ಹೊರತುಪಡಿಸಿ ಮುಂದಿನ ಇನ್ನೂ ಕೂಡ ದಿನದ 4 ಪಂದ್ಯಗಳು ಬಾಕಿ ಉಳಿತಾ ಇದೆ. ಬಹುಶಃ 10 ಗಂಟೆಗೆ ಕೊನೆಯದಾಗಿ ನಾವು ಈ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಬೇಕಾಗಿದೆ. ಸಾಕಷ್ಟು ಒತ್ತಡದಲ್ಲಿ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿಯ ನಡುವೆ ಈ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ. सर बॉलर 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 नेम को दीजिए ना यार पक्का ಇಲ್ಲ ಅಂತ ಮಂಜುನಾ ಹೊಸ ಬೌಲರ್ ಮಂಜು ಎಸ್ಗಾರಿಕೆ ಭಾಗದಲ್ಲಿ ಕೊನೆಯ ಎಸೆತ ಲಾಸ್ಟ್ 6 ಬಾಲ್. ಮಧು ಸ್ಟ್ರೈಕರ್ ಭಾಗದಲ್ಲಿ 54 ತಂಡದ ಒಟ್ಟು ಮೊತ್ತ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ನಡೆತ ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. ಸಿಮಾನ ಕ್ಯಾಚ್ ಅನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ತಂಡ ಮೊತ್ತ 58 ಓಟದ 8ಕ್ಕೆ ತಲುಪ್ತಾ ಇದೆ. 58 ರನ್ಸ್. ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ ಡಿಮಾಂಡಿಂಗ್.
ಸುಂದರತೆಯ ಚೆಂಡು, ಓಟೆಗಳ ಅವಕಾಶಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಮಧು ಸ್ಟ್ರೈಕರ್ ಭಾಗದಲ್ಲಿ ಶ್ವಾತಾಗೆ ಬೀಳ್ತಾ ಇದೆ. ಬಿರುಸಿನ ಹೊಡೆತ ಮೆಡುವ ಕೆಡಿಸಿಮಾನಕ್ಕೆ ಅಂಚಿನಲ್ಲಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಡೀಪ್ ಮೆಡುವ ಭಾಗದಲ್ಲಿ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ 2ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ನ್ಯೂ ಬ್ಯಾಟ್ಸ್ಮನ್ ಕುಮಾರ್. ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮತೆಯಿಂದ ಎಸೆತ. ಓಟಿನ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತನ್ನ ಮೊತ್ತ 58ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಕೊನೆಯ 2 ಎಸೆತ. ಈ ಬಾರಿ ಎಸೆದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನಗಳು ಸ್ಲಾಟ್ ಸ್ವೀಪ್ನರ್ಸ್ ಆಗ್ತಾ ಇದೆ. 2 ಓಟದ ಪ್ರಯತ್ನಗಳು, ಅವಳಿ ಓಟದ ಪೂರೈಕೆ ಯಶಸ್ಸಿನ ಮುಖಾಂತರವಾಗಿ ದಾಖಲಿಸ್ತಾ ಇರ್ತಾರೆ. ಮೊತ್ತ 60ಕ್ಕೆ ತಲುಪ್ತಾ ಇದೆ. 60 ರನ್ಸ್. ಕೊನೆಯ ಎಸೆತ ಬಾಕಿ ಉಳಿತದೆ. ಲಾಸ್ಟ್ ಓವರ್, ಲಾಸ್ಟ್ ಬಾಲ್ ರಿಮೈನಿಂಗ್. ಒಂದೆರಡು ಸ್ಟ್ರೈಕರ್ ಭಾಗದಲ್ಲಿ ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡಿರ್ತಕ್ಕಂಥ ಹೇಮಂತ್ ಭರ್ಜರಿ ಸಿಕ್ಸರ್ ಮತ್ತು ಬೌಂಡರಿಗಳ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. 32 ಓಟವನ್ನು ದಾಖಲಿಸಿ ಅಜೇಯವಾಗಿ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ ಹೇಮಂತ ಮದಕರಿ ಸೂಪರ್ ಕಿಂಗ್ಸ್ ಪರವಾಗಿ. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ ಮೆಡುವ ಕೆಡಿಸಿಮಾನಕ್ಕೆ ಕ್ರಮಿಸ್ತಾ ಇದೆ. 6 ಸಾರಿ ಬರೆ ಶಾಟ್ಕದ ಪೂರೈಕೆ ಆಗ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕೆ 66 ಓಟವನ್ನು ದಾಖಲಿಸ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಇನ್ನಿಂಗ್ಸ್ ಮುಕ್ತಾಯ ಮಾಡ್ತಾ ಇದೆ. 2 ಹುದ್ದೆಯನ್ನು ಕಳ್ಕೊಳ್ತದೆ. ಹೇಮಂತ್ ಅವರ ಅಮೋಘವಾಗಿರ್ತಕ್ಕಂಥ 38 ಓಟಗಳು, 2 ಸಿಕ್ಸರ್ ಮತ್ತು ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳ ಸೇರ್ಪಡೆ ಬಹಳ ಉತ್ತಮ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ನಾವು ಮತ್ತೆ ವಿದ್ಯಮಾನವನ್ನು ಬದಲಿಸ್ತಾ ಇದ್ದಾವೆ. ನಮ್ಮ ಮಿತ್ರರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಓರ್ವ ಖ್ಯಾತ ಟೆನ್ನಿಸ್ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ ಮೆಲುಕು ಹಾಕುವಂತಹ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ ಮೆಲುಕು ಹಾಕುವಂತಹ
ಅಮೀರ್ ಚಾಲೆಂಜರ್ಸ್ ವರ್ಸಸ್ ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್. ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಎರಡು ತಂಡದ ನಾಯಕರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕಿರೋದ ಕೇಳಿಕೊಳ್ತಾ ಇದ್ದೇವೆ. ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಈಗಾಗಲೇ ಅಮೀರ್ ಚಾಲೆಂಜರ್ಸ್ ನಮ್ಮ ಜೊತೆಗಿದ್ದಾರೆ. ಎರಡು ತಂಡದ ನಾಯಕರು ಆದಷ್ಟು ಬೇಗ ಬರಬೇಕು. ದಯಮಾಡಿ ಸಮಯದ ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. MSK ದಯಮಾಡಿ ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. ಸಮಾಲೋಚನೆಗೆ ಒಂದಷ್ಟು ಸ್ವಲ್ಪ ಕಡಿವಾಣ ಹಾಕಿ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. MSK ಸ್ವಲ್ಪ ನಮಗೆ ಕೂಡ ಸಮಸ್ಯೆ ಆಗ್ತಾ ಇದೆ, ದಯಮಾಡಿ ಗಮನಿಸ್ಕೊಳ್ಳಿ. ನೆನ್ನೆ ದಿನ 1 ಗಂಟೆಗೆ ನಾವು ವಾಪಸ್ಸಾಗಿ ಇವತ್ತು ದಿನ 9 ಗಂಟೆಗೆ ಶಾರ್ಪ್ ಆಗಿ ಈಗ ಗ್ರೌಂಡಲ್ಲಿ ಇದ್ದೇವೆ. ನಮ್ಮ ಬಗ್ಗೆ ಸ್ವಲ್ಪ ಒಂದಷ್ಟು ಯೋಚನೆ ಮಾಡಿ ಸ್ವಲ್ಪ ಪಂದ್ಯಾಟವನ್ನು ಆಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅಮೀರ್ ಚಾಲೆಂಜರ್ಸ್ ರೆಡ್ ಬ್ಯಾಕ್ಸ್ ಈಗ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದೆ. ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. 67 ಓಟ್ಗಳು ಬೃಹತ್ ಆಕಾರದ ಮೊತ್ತ. 6 ಓವರ್ ಸ್ಮ್ಯಾಶ್ 36 ಪಾಸ್ 67 ಇಸ್ ಅ ಟಾರ್ಗೆಟ್. 37 ಓಟದ ಟಾರ್ಗೆಟ್ ಈಗ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 36 ಎಸೆತ ಈಗ ಆರಂಭಿಕದ ಆಟಗಾರರಾಗಿ ಅಂಕಣ ಭಾಗದಲ್ಲಿ ಎಸ್ಕಾರಿಕೆ ವಿಭಾಗದಲ್ಲಿ ಫ್ರಂಟ್ ಲೈನ್ ಸ್ಟ್ರೈಕ್ ಎಸ್ಕಾರಿಕೆಗಾಗಿ ಸ್ಟ್ರೈಕರ್ ಅಲ್ಲಿ ಮಂಜು ಬಾಶುತ ಮರಿತ ಒಂದು ಎಸೆತ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 0ಕ್ಕೆ ನೋ ಲಾಸ್. ಮಂಜುಗೆ ಎಸೆತ ಚೆಂಡು ಬಾಶುತ ಮರಿತ ನೋಡುತ್ತಾ ಈ ಬಾರಿ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ವರ್ಡ್ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಬೌಂಡರಿ ಉತ್ತಮ ರೀತಿಯ ಒಂದು ಹೊಡೆತ ದಾಖಲಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ 4 ಓಟದ ಸೇರ್ಪಡೆ ಭರ್ಜರಿ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬರೆಸಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮಂಜು ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಂದೆಡೆ ಅರವಿಂದ ನಾನ್ ಸ್ಟ್ರೈಕರ್ ನ ಕೂಡಿಕೊಳ್ತಾ ಇದ್ದಾರೆ. ಮಂಜು ಕಿಂಗ್ ಸ್ಟ್ರೈಕರ್ ಅಲ್ಲಿ MSK ಎದುರಿಸ್ತಾ ಇದೆ. ಬಾಶುತ ಮರಿತ ಸತ ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಸತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರಂಭಿಕದ ಹಂತದ ಬೌಂಡ್ರಿನ ಮಂಜು ರಿವರ್ಸ್ ಶಾಟ್ ಮುಖ್ಯವಾಗಿ ದಾಖಲಿಸಿದ್ರು. ತದನಂತರ 2 ಚುಕ್ಕಿಯ ಸತ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಈ ಬಾರಿ ಸತ ಚೆಂಡು ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆ ಸತಕ್ಕೆ ಅವಕಾಶ ಮಾಡಿಕೊಟ್ರು. ಸ್ಲೋವರ್ ಚೆಂಡು ಸತತ 3ನೇ ಡಾಟ್ ಬಾಲ್ಗಳು. ಈಗ ಕೊನೆಯ ಸತ ಬಾಕಿ ಉಳಿತಾ ಇದೆ. MSK ವರ್ಸಸ್ ಮಹಾಕಾಳ ಜಾಗ್ವಾರ್ಸ್ ಪ್ರಾಮುಖ್ಯ ಪಂದ್ಯಾಟವಾಗಿ ಪರಿಗಣಿಸಲ್ಪಡ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಹೊಡೆತ ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಕವರ್ ಪಾಯಿಂಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. 2ನೇ ಓಟ ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ 1 ಓಟದ ಪೂರೈಕೆಯನ್ನು ಮಾಡಿದ್ರು. ಎಂಡ್ ಆಫ್ ಓವರ್ ನಂಬರ್ 1. ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ಸ್ಕೋರ್ ನೌ ಮೂವ್ಸ್ ಟು 5 ವಿತೌಟ್ ಲಾಸ್. 5ಕ್ಕೆ ಯಾವುದೇ ಓಟ್ಗಳನ್ನ ನಷ್ಟವನ್ನ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ತಂಡದ ಒಟ್ಟಾರೆ ಗಳಿಕೆ ಈಗ 5ಕ್ಕೆ 1. 5ಕ್ಕೆ ನೋ ಲಾಸ್. ಕ್ಷಮಿಸಿ. ಲಾಸ್ಟ್ ಕಾಲ್ ಫಾರ್ ರೆಡ್ ಬ್ಯಾಕ್ಸ್ ಅಂಡ್ ಅಮೀರ್ ಚಾಲೆಂಜರ್ಸ್. ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಅಮೀರ್ ಚಾಲೆಂಜರ್ಸ್ ವರ್ಸಸ್ ರೆಡ್ ಬ್ಯಾಕ್ಸ್ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸಂಘಟಕರು ನಮ್ಮ ಜೊತೆಗಿದ್ದಾರೆ. ದಯಮಾಡಿ ಸ್ವಲ್ಪ ಸಹಕರಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.
5ನೇ ಪಂದ್ಯಾಟ ಸಾಗ್ತಾ ಇದೆ. ಈಗ ಮತ್ತೆ GM ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಗಾರಿಕೆ ವಿಭಾಗದಲ್ಲಿ ಬದು ಸ್ಟ್ರೈಕರ್ ಅನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ ಮಂಜು, ನಾನ್ ಸ್ಟ್ರೈಕರ್ ಅಲ್ಲಿ ಅರವಿಂದ. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಬರ್ತದೆ, ಎಸೆತ ದಾಖಲಿಸಿಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸೆತ ದಾಖಲಿಸಿಕೊಳ್ತಾ ಇದ್ದಾರೆ. ಮಂಜುಗೆ ಎಸೆತ ಚೆಂಡು. ತಂಡದ ಮೊತ್ತ ಈಗ 5ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ವಿತೌಟ್ ಲಾಸ್. ಮತ್ತೆ ಮಧು ಸ್ಟೆಪ್ ಔಟ್ ಮಾಡಿದ್ರು. ಈ ಬಾರಿ ಬೀಸುವಂತ ಪ್ರಯತ್ನ ಪ್ಯಾಡೆಡ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಕನ್ಫರ್ಮೇಶನ್ಗಾಗಿ ಈಗ ವೈಟ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ ಮುಖೇನವಾಗಿ ಒಂದೋಟ ಸೇರ್ಪಡೆ, ಅತಿಕ್ರಮ ಓಟದ ಖಾತೆಗೆ ಒಂದೋಟ ಸೇರ್ಪಡೆ, ಎಕ್ಸ್ಟ್ರಾಸ್ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 6. ಸ್ಟ್ರೈಕರ್ಲಿ ಮಂಜು. ಬಹಳಷ್ಟು ಸುತ್ತಮರಿತ ಒಂದು ಹೊಡೆತ. ಈ ಬಾರಿ ಎಸೆತ ಚೆಂಡು ಸುಲಭದ ಕ್ಯಾಚ್ ಇನ್ನರ್ ಸರ್ಕಲ್ ಅಲ್ಲಿ ಕಂಡುಕೊಳ್ತಾ ಇದೆ. ಮಿಡ್ ಆನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಟೈಮಿಂಗ್ ಈ ಬಾರಿ ಮಿಸ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಯಶಸ್ವಿ ಪೂರೈಕೆ, ಓವರ್ ಪೂರೈಕೆ ಮಾಡುವಂತ ಪ್ರಯತ್ನದಲ್ಲಿ ಆರಂಭಿಕದ ಹಂತದ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ ಮಧು. ಈಗ ಬೌಂಡರಿ ದಾಖಲಿಸಿದಂತ ಆಟಗಾರ ವಾಪಸ್ ಆಗ್ತಾ ಇದ್ದಾನೆ. ಹೊಸ ದಾಂಡಿಗನ ಸೇರ್ಪಡೆ ರವಿ ಅಂಕಣೊಳಗೆ ಸ್ಟ್ರೈಕರ್ನ ಕಂಡುಕೊಳ್ತಾ ಇದೆ. ನಾನ್ ಸ್ಟ್ರೈಕರ್ ಅರವಿಂದ್ ಇದು ಕೂಡ ಖಾತೆ ತೆರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಸ್ವಲ್ಪ ಆದಷ್ಟು ಬೇಗ ಪಂದ್ಯಾಟವನ್ನು ಆಡಬೇಕು. ದಯಮಾಡಿ ಗಮನಿಸಿಕೊಳ್ಳಿ. 2 ತಂಡಗಳು 3 ಓವರ್ಗಳ ನಂತರ ಮಾತ್ರ ಒಂದು 2 ನಿಮಿಷದ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಅದಾದ ನಂತರ ಅನಾವಶ್ಯಕವಾಗಿ ಯಾವುದೇ ತಂಡದ ಆಟಗಾರನಿಗೆ ಪ್ರವೇಶ ಇಲ್ಲ. ಮತ್ತೆ ಮಧು ಎಸೆತ 3ನೇ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಒಂದು ದೊಡ್ಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 7ಕ್ಕೆ ಈಗ ಆರಂಭಿಕದ ಪತನವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮಧು ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಶಾಟ್ ತನ್ಮೂಲಕವಾಗಿ ಚೆಂಡು ಸೀಮಾರೇಖೆಯನ್ನು ಪೂರ್ಣಾಂತರದಲ್ಲಿ ಕ್ರಮಿಸಿದೆ. 6 ಷಟ್ಕ 6 ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು ಗತಿ ಪರಿವರ್ತನೆ ಎಸೆತಕ್ಕೆ ಅವಕಾಶ ಮಾಡಿಕೊಟ್ರು. ಚೆಂಡದಷ್ಟು ಒಳ ತಿರುವನ್ನ ಕಂಡುಕೊಳ್ತಾ ಇದೆ. ಒಟ್ಟೊಳಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ. ಮತ್ತೆ ಮಧು ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಲಾಸ್ಟ್ ಕಾಲ್, ಆದಷ್ಟು ಬೇಗ ಬರಬೇಕಾಗ್ತದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಅಷ್ಟು ಮರಿತಂದ ಹೊಡೆತ. ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಈ ಬಾರಿ ಮುಕ್ತಾಯ ಕಾಣುತ್ತ ಓವರ್ ಸಂಖ್ಯೆ 2. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮೂವ್ಸ್ ಟು 13 ಫಾರ್ ಲಾಸ್ ಆಫ್ 1. ಇನ್ನು ಕೂಡ 24 ಎಸೆತಗಳು ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ balls 54 runs required. ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಆಗಮಿಸ್ತಾ ಇದ್ದಾರೆ. ನವೀನ್ ಅಮೀರ್ ಚಾಲೆಂಜರ್ಸ್ ದಯಮಾಡಿ ಟಾಸ್ ಕಾರ್ಯಕ್ರಮಕ್ಕಾಗಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂಡಿಕೊಳ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ.
ಈಗಾಗಲೇ KTM ಜಾಹೀರಾತು ಫಲಕ ತುದಿಯನ್ನು ಬಳಕೆ ಮಾಡಿಕೊಂಡು ಈ ಬಾರಿ ಸತ ಚೆಂಡು ಬೀಸುವಂತ ಪ್ರಯತ್ನ ಕ್ರಾಸ್ ಲೈನ್ ಹೊಡೆತಕ್ಕೆ. ಈ ಬಾರಿ ಚೆಂಡು ಪರ್ಫೆಕ್ಟ್ ಆದಂತ ಹೊಡೆತ ದಾಖಲಿಸಿಕೊಳ್ತಾ ಇಲ್ಲ. ತನ್ಮೂಲಕವಾಗಿ ಇನ್ನರ್ ಸರ್ಕಲ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. 13 ದುರಾದೃಷ್ಟ ಸಂಖ್ಯೆ ಈಗ ಎರಡನೇ ಪತನವನ್ನು ಕಂಡುಕೊಳ್ತಾ ಇದೆ. 13 for loss of 2. ಹೇಮಂತ್ ಎಸೆತ ಚೆಂಡು ವಿಕೆಟ್ ಉರುಳುತ್ತಾ ಇದೆ. ಮಹಾಕಾಳ ಜಾಗ್ವಾರ್ಸ್ ಈಗ ಒಂದಷ್ಟು ಕಷ್ಟಕ್ಕೆ ಸುಲುಕ್ತಾ ಇದ್ದಾರೆ. ಯಶಸ್ವಿ ಪಂದಾಟಕ್ಕಾಗಿ ಬಹಳಷ್ಟು ಪ್ರೋತ್ಸಾಹಕರು, ಕೈ ಜೋಡಿಸಿದವರು, ಹೃದಯ ಶ್ರೀಮಂತಿಗೆ ಪ್ರಾಯೋಜಕರು, ಆಟೋ ಕಿಸಾನ್ ಅವರಿಗೆ ಮತ್ತೆ ನಾವು ಹೃತ್ಪೂರ್ವಕ ಸ್ವಾಗತ ಮತ್ತೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ದುರ್ಗನ್ಸ್ ಕ್ರಿಕೆಟ್ ಲೀಗ್ 2021ರ 3ನೇ ಅಧ್ಯಾಯ, 3ನೇ ಆವೃತ್ತಿ, 3ನೇ ಸೀಸನ್ ಸಾಗ್ತಾ ಇದೆ. ಯಶಸ್ವಿಯಾಗಿ ಚಿತ್ರದುರ್ಗದ ಪರಿಸರದಲ್ಲಿ ಅತಿ ಶ್ರೀಮಂತಿಕೆಯ ಯಶಸ್ವಿ ಪಂದ್ಯಾಟ ಸಾಗ್ತಾ ಇದೆ. 1.5 ಲಕ್ಷದ ನಗದಿನ ಒಂದು ಟ್ರೋಫಿ ಈಗಾಗಲೇ ಆಕರ್ಷಕ ಮಟ್ಟವಾಗಿ ಕೊಡಲಾಗ್ತಾ ಇದೆ. ರನಸ ಪ್ರಶಸ್ತಿಗಾಗಿ 75,000 ನಗದು, ಅದೇ ರೀತಿ 3ನೇ ಬಹುಮಾನ 20,000 ನಗದು ಮತ್ತು 4ನೇ ಬಹುಮಾನ 20,000 ನಗದನ್ನು ನೀಡಿ ಬೆಸ್ಟ್ ವಿಕೆಟ್ ಕೀಪರ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಆಲ್ರೌಂಡರ್ ಪ್ರತಿ ಮ್ಯಾಚ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ನೀಡಿ ಗೌರವಿಸ್ತಾ ಇದೆ ಒಂದು ಸಂಸ್ಥೆ. ಮತ್ತೆ ಎಲ್ಲ ಪ್ರೇಕ್ಷಕರ ಪರವಾಗಿ ಮತ್ತೆ ಸಮಸ್ತ ಜನರ ಪರವಾಗಿ DCLಗೆ ಮತ್ತೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. KGT ಗುರುಮೂರ್ತಿ ಪ್ರೆಸೆನ್ಸ್ DCL ಮೆಗಾ ಸೀಸನ್ 3 ಈಗಾಗಲೇ ಕ್ರಿಕೆಟ್ ಲೀಗ್ ಸಾಗ್ತಾ ಇದೆ. ಮತ್ತೆ ಮಧುಸ್ಕಾರಿಕೆ ವಿಭಾಗದಲ್ಲಿ ಬಹಳ ಶುದ್ಧಮರಿತ ಎಸೆತವನ್ನು ದಾಖಲಿಸಿದ್ರು. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ತೀರಾ ಬ್ಲಾಕ್ ಹೋಲ್ ಆಗಿ ಬಿದ್ದ ಚೆಂಡು. ಮತ್ತೆ ಈ ಬಾರಿ ಎಸೆತ ಚೆಂಡು ಗತಿ ಪರಿವರ್ತನೆ ಎಸೆತ ಅನಿರೀಕ್ಷಿತ ರೂಪದ ನೆಗೆತವನ್ನು ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಪಂದ್ಯಕೂಟದ ನೇರ ಪ್ರಸಾರ ಕಾರ್ಯಕ್ರಮ ಈಗಾಗಲೇ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ್ ಅವರ ಮಾಲೀಕತ್ವದ ಎಂ ಓಂಕಾರ್ ಪಾಟೀಲ್ನ ಟೆಕ್ನಿಷಿಯನ್ ಅವರ ಸಾರಥ್ಯದ ಅರಸೀಕೆರೆ ಹುಡುಗರನ ದಂಡನ ಹೊಂದಿರುವಂತ ಎಂ ಸ್ಪೋರ್ಟ್ಸ್ ಬಹಳ ಶುದ್ಧಮರಿತದ ಹೊಡೆತ. ಕವಚ್ ವಿಭಾಗದಲ್ಲಿ ಈಗ ಚೆಂಡು ತಿರುವನ್ನು ಕಂಡುಕೊಳ್ತಾ ಇದೆ. ಒಂದೊಡ್ಡ ಪೂರೈಕೆ ಮಾಡಿದ್ರು. ಒಟ್ಟಾರೆ ಗಳಿಕೆ ಈಗ 14 ಓಟಗಳಿಗೆ ತಲುಪ್ತಾ ಇದೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 3. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ನಾವು ಮೂವ್ಸ್ ಟು 14 for loss of 2. ಶಂಸಿ 15. 15 for loss of 2. 15ಕ್ಕೆ 2. ಮೂರು ಓವರ್ಗಳ ನಂತರ 15ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ 3. 15 of 2. Toss on by Amir Challengers. Toss on by Amir Challengers selected to Abrar. Toss elected to field first. Toss on by Amir Challengers versus Red Back selected to field first. ಮುಂದಿನ ಪಂದ್ಯಾಟದ ಸಿದ್ಧತೆ ಕದನಲ್ಲಿದ್ದೇವೆ. ಮದಕರಿ ಸೂಪರ್ ಕಿಂಗ್ಸ್ ವರ್ಸಸ್ ಮಹಾಕಾಳ ಜಾಗ್ವಾರ್ಸ್. 18 ಚೆಂಡು 52 ಓಟದ ಅವಶ್ಯಕತೆ. 18 balls 52 runs required. ಈಗಾಗಲೇ 15 ಓಟಗಳಿಗೆ 2ನೇ ಪತನವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ ನಂತರ 67 ಓಟದ ಟಾರ್ಗೆಟ್. ಸೆಕೆಂಡ್ ಇನ್ನಿಂಗ್ಸ್ ಜಾರಿಯಲ್ಲಿದೆ. ತದನಂತರ ರೆಡ್ ಬ್ಯಾಕ್ಸ್ ವರ್ಸಸ್ ಅಮೀರ್ ಚಾಲೆಂಜರ್ಸ್ ಪಂದ್ಯಾಟ ಪ್ರಾರಂಭಿಸದೆ. ಸ್ವಲ್ಪ ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ದಯಮಾಡಿ ಮೀರ್ತಾ ಇದೆ ಸಮಯ.
ಎಸ್ಕಾರ್ಕೆ ವಿಭಾಗದಲ್ಲಿ ಈಗ ಹೊಸ ಬೌಲರ್ ಪರಿಚಯಿಸ್ತಾ ಇದೆ. ಶಿವು ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಯಿಶೂತ ಬರ್ತಾ ನೋಡುತ್ತಾ ತಾನ ಮೂಲಕವಾಗಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ ಬಲಿಷ್ಠ ಹೊಡೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ 21 ಔಟ್ಗಳಿಗೆ ತಲುಪ್ತಾ ಇದೆ. ಶಿವು ಎಸ್ ಅಂತ ಆರಂಭಿಕದ ಚೆಂಡು ಶಾರ್ಟ್ ಆಗಿ ಬಿಟ್ಟು ಶಶಿ ದಾಂಡಿನಿಂದ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹಳ ಶುದ್ಧಭರಿತದ ಹೊಡೆತ ಆನ್ ಸೈಡ್ ಅಲ್ಲಿ ಈಗ ಔಟ್ಗಳು ದಾಖಲಾಗ್ತಾ ಇದೆ. ವೈಡಿಶ್ ಮಿಡಾನ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ ಒಂದೊಡದ ಪೂರೈಕೆಯ ನಂತರ 22 ಔಟ್ಗಳಿಗೆ ದಾಖಲಾಗ್ತಾ ಇದೆ. 22 ಫಾರ್ ಲಾಸ್ ಆಫ್ 2. ಮತ್ತೆ ಬರಸದ ಚೆಂಡು ನೆಟ್ಟನೇರ ಹೊಡೆದ ಕ್ಯಾಚ್ ಆಗುವಂತದ್ದು ಅವಕಾಶ. ಕ್ಷಣ ಕಾಲ ಗಾಳಿಯಲ್ಲಿ ತೇಲದ ಚೆಂಡು ವೈಡಿಶ್ ಲಾಂಗ್ ಆಫ್ ಅಲ್ಲಿ ಇದ್ದಂತ ಕ್ಷೇತ್ರರಕ್ಷಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. 22ಕ್ಕೆ 3 22 ಫಾರ್ ಲಾಸ್ ಆಫ್ 3. ಶಿವು 3ನೇ ವಿಕೆಟ್ ಅನ್ನ ಉರುಳಿಸ್ತಾ ಇದ್ದಾನೆ. ಹೊಸ ದಾಂಡಿಗರ ಸೇರ್ಪಡೆ ರಘು. ಮತ್ತೆ ಬರಸದ ಚೆಂಡು ಬಿರುಸಂತ ಹೊಡೆತ ದಾಖಲಿಸುವಂತ ಪ್ರಯತ್ನ. ನೆಟ್ಟ ನೇರ ಕ್ಯಾಚ್ ಕಾಯ್ತಾ ಇದ್ದಂತ ಕೈಗಳಿಗೆ ಸುಲಭದ ಕ್ಯಾಚ್ ಕಾಯಿ ಸೇರ್ತಾ ಇದೆ. ಮತ್ತೆ ಈಗ ವೈಡಿಶ್ ಲಾಂಗ್ ಆಫ್ ಅಲ್ಲಿ ಇದ್ದಂತ ಕ್ಷೇತ್ರರಕ್ಷಕ ಸುಲಭದ ಕ್ಯಾಚ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಅವನ ಹ್ಯಾಟ್ರಿಕ್ ಬಾಲ್ ದಾಖಲಾಗ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರೆ ಹ್ಯಾಟ್ರಿಕ್ ದಾಖಲಾಗ್ತದೆ. ಪ್ರೆಸೆನ್ಸ್ ಈಗಾಗಲೇ DCL ಮೆಗಾ ಕ್ರಿಕೆಟ್ ಲೀಗ್ ಮೆಗಾ ಸಂಗ್ರಮ 4 ದಿನಗಳ ಕ್ರಿಕೆಟ್ ಜಾತ್ರೆ ಈಗಾಗಲೇ 2ನೇ ದಿನವನ್ನು ಕಂಡುಕೊಳ್ತಾ ಇದೆ. ರಾಷ್ಟ್ರದಲ್ಲಿ ಅವರ ಸಾರಥ್ಯದಲ್ಲಿ ಈಗಾಗಲೇ ಅತಿ ಶ್ರೀಮಂತಿಗೆ ಪಂದ್ಯಾಟ ದುರ್ಗದ ಪರಿಸರದಲ್ಲಿ ಸಾಗ್ತಾ ಇದೆ. 1.5 ಲಕ್ಷದ ನಗದಿನ ಪುರಸ್ಕಾರವನ್ನು ನೀಡ್ತಾ ಇರುವಂತಹ ಪಂದ್ಯಾಕೂಟ ಇದಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ ಸುತ್ತಮರಿತ ಎಸೆತವನ್ನು ಶಿವು ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ ಒಂದು ಎಸೆತ ಬಾಕಿ ಉಳಿತದ. ಹ್ಯಾಟ್ರಿಕ್ ಚಾನ್ಸಸ್ ಕೈ ಚೆಲ್ತಾ ಇದೆ. ಹ್ಯಾಟ್ರಿಕ್ ಬಾಲ್ ದಾಖಲಾಗ್ತಾ ಇದೆ. ಶಿವಕುಮಾರ್ ಮತ್ತೆ ಎಸ್ಕಾರ್ಕೆ ವಿಭಾಗದಲ್ಲಿ 22 ಓಟಗಳು 22. ಕೊನೆ ಚೆಂಡು ಸುತ್ತಮರಿತ ಎಸೆತ ಕ್ರಾಸ್. ಹಲೋ ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. 4 ಓವರ್ಗಳ ನಂತರ ತಂಡದ ಮೊತ್ತ 22. 22ಕ್ಕೀಗ ಹಲೋ
ಹಲೋ ಮತ್ತೆ ಬಾಲ್ ಶುದ್ಧ ಮರಿತಂದ ಹೊಡೆತ ಈ ಬಾರಿ ಎಸೆದ ಚೆಂಡು ಡಿಪೆಕ್ಸ್ ಆಕಾಶ ವಿಭಾಗದಲ್ಲಿ ಅವಳಿ ಹೊಟ್ಟದ ಪೂರೈಕೆಯನ್ನು ಮಾಡುವಂತ ಪ್ರಯತ್ನ ಪೂರೈಕೆಯೂ ಕೂಡ ಎರಡು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಾಲ್ ಶುದ್ಧ ಮರಿತಂದ ಹೊಡೆತ ದಾಖಲಿಸಿಕೊಂಡ್ರು. ಹಲೋ ಹಲೋ ಚೆಕ್ ಚೆಕ್ ಸ್ವಲ್ಪ ಸೌಂಡ್ ಕೊಡಿ ಸರ್ ಮೈಕ್. ಹಲೋ ಮತ್ತೆ ಬಾರಿ ಸಂದ ಚೆಂಡು ಸ್ವಲ್ಪ ಎಕೋ ಕಡಿಮೆ ಮಾಡಿ. ಎಕೋ ಸರ್ ಎಕೋ ಆಗ್ತಾ ಇದೆ ನೋಡಿ. ಶಾರ್ಪ್ನೆಸ್ ಜಾಸ್ತಿ ಮಾಡಿ. ಹಲೋ ಚೆಕ್. ಹಲೋ ಹಲೋ ಚೆಕ್. ಎಕೋ ಇದೆ. ಹಲೋ ಹಲೋ ಚೆಕ್. ಹಲೋ ಹಲೋ ಶಾರ್ಪ್ನೆಸ್ ಕೊಡಿ. ಹಲೋ ಹಲೋ ಚೆಕ್ ಚೆಕ್. ಹಲೋ ಹಲೋ ಮತ್ತೆ ಬಾರಿ ಸತ ಚೆಂಡು ಬಾ ಶುದ್ಧ ಮರಿತಂದೆ ಸತ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮಧು ಎಸ್ಕಾರ್ಕೆ ವಿಭಾಗದಲ್ಲಿ 26 ಕಾಲು ಶತಕದ ಪೂರೈಕೆಯನ್ನ ದಾಖಲಿಸಿದ ತಂಡ ಮಹಾಕಾಳ ಜಾಗ್ವಾರ್ಸ್ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯಿಂದ ಎಸೆತ ಸ್ಲೋವರ್ ಡೆಲಿವರಿ ಬಾರಿ ಎಸೆತ ಚೆಂಡು ಡಾಟ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಮುಕ್ತಾಯ ಕಾಣುತ್ತ ಓವರ್ ಸಂಖ್ಯೆ 5 ಕಂಪ್ಲೀಷನ್ ಆಫ್ ಓವರ್ ನಂಬರ್ 5 ಸ್ಕೋರ್ ನೌ ಮೂವ್ಸ್ ಟು 26 6 balls remaining. Last 6 balls remaining. 6 ಎಸೆತ 41 ಓಟದ ಅವಶ್ಯಕತೆ. 41 runs required of 6 deliveries. 36 3 5 6 ಸಿಕ್ಸರ್ ದಾಖಲಿಸಿದ್ರು ಕೂಡ ಜಯ ಸಮೀಪಿಸೋದು ಒಂದಷ್ಟು ಮರೀಚಿಕೆ. ಆದರೆ ಪಾಯಿಂಟ್ಸ್ ಮುಖಾಂತರವಾಗಿ ಓಟಗಳ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಮುಂದಿನ ಹಂತಕ್ಕೆ ಒಂದಷ್ಟು ಉಪಯೋಗವನ್ನು ಕಂಡುಕೊಳ್ತದೆ. ಲೆಕ್ಕಾಚಾರದ ಆಟವನ್ನು ದಾಖಲಿಸಲೇಬೇಕಾಗ್ತಾ ಇದೆ. ಲೀಗ್ ಕಮ್ ನಾಕ್ಔಟ್ ಮಾದರಿಯ ಪಂದ್ಯಾಟಗಳು ಸಾಗ್ತಾ ಇದೆ. DCL ಸೀಸನ್ 3 ಚೇತನ್ ಎಸ್ಕಾರ್ಕೆ ವಿಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಶ್ಯುತ ಬರ್ತಾ ನೋಡುತ್ತಾ ಈ ಬಾರಿ ಎಸೆದ ಚೆಂಡು ತನ್ನ ಮೂಲಕವಾಗಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಫೈನ್ ಲೆಗ್ ವಿಭಾಗದಲ್ಲಿ ಬೌಂಡರಿ ಬಹಳ ಶುದ್ಧ ಬರಿತದ ಹೊಡೆತ ದಾಖಲಿಸಿಕೊಳ್ತಾ ಇದ್ದಾರೆ. ವಿನಯ್ ದಾಂಡಿನಿಂದ ಬೌಂಡರಿ ಬರ್ತಾ ಇದೆ. ಹಲೋ ಚೆಕ್. ಮತ್ತೆ ಈ ಬಾರಿ ಎಸೆದ ಚೆಂಡು ಬಾರಿಸೋ ಉತ್ತಮ ರೀತಿಯ ನೋಡುತ್ತಾ ತನ್ನ ಮೂಲಕವಾಗಿ ವೈಡ್ ಲಾಂಗ ಸೀಮಾರೇಖೆಯ ಮೇಲ್ಭಾಗದಲ್ಲಿ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ ದಾಖಲಿಸಿದ್ರು. ಚೇತನ್ ಎಸೆದ ಚೆಂಡು ಈಗ ಒಂದು ಬೌಂಡರಿ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಇನ್ನು ಕೂಡ 30 ಓಟದ ಅವಶ್ಯಕತೆ. 31 ಓಟ್ಗಳು ದಾಖಲಿಸಬೇಕಾಗ್ತದೆ. 31 30 ದಾಖಲಿಸಿದ್ರೆ ಪಂದ್ಯಾಟ ಟೈ. 31 ಓಟ ದಾಖಲಿಸಿದ್ರೆ ಜಯವನ್ನು ದಾಖಲಿಸ್ತಾರೆ. ಮತ್ತೆ ಬರೆಸಂದ ಚೆಂಡು ಶುದ್ಧ ಮರಿತಂದೆ ಸತ ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇದೆ. ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 37.
ಲೆಫ್ಟಿ ಆಟಗಾರನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಾಶುತಮರಿತಂದು ಹೊಡೆತ ಈ ಬಾರಿ ಎಸೆದ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು ಕಂಟ್ರಿ ವಿಭಾಗದಲ್ಲಿ. 39. ಉತ್ತಮ ರೀತಿಯ ಒಂದು ಎಸೆತ, ಬ್ಲಾಕ್ ಹೋಲ್ ಚೆಂಡು, ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ, ರನ್ಔಟ್ ಅವಕಾಶ, ಚೆಂಡನ್ನು ಪಡ್ಕೊಳ್ತಾ ಇಲ್ಲ ಚೇತನ್. ತಂಡದ ಮೊತ್ತ 41. ಮತ್ತೆ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ಎಸೆತ ದಾಖಲಿಸಿದ್ರು. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 6. ಎಂಡ್ ಆಫ್ ಓವರ್ ನಂಬರ್ 6. ನಾವು ಸ್ಕೋರ್ ಮೂವ್ಸ್ ಟು 41. ಈಗಾಗಲೇ MSK ಮದಕರಿ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಾಟಕ್ಕಾಗಿ ಈಗ ಸಿದ್ಧತೆ ಕಾರ್ಯವನ್ನು ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಗೆ ಅಮೀರ್ ಚಾಲೆಂಜರ್ಸ್ ಆಗಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದೆ. ಒನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಈ ಪಂದ್ಯಾಕೂಟದ ಮುಕ್ತಾಯ ಕಾಣಂತ ಪಂದ್ಯಾಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಹೇಮಂತ್ ಫ್ರಮ್ MSK ಮದಕರಿ ಸೂಪರ್ ಕಿಂಗ್ಸ್ ಆದಷ್ಟು ಬೇಗ ನಮ್ಮ ವೇದಿಕೆ ಅಂತ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹೇಮಂತ್ ಫ್ರಮ್ ಮದಕರಿ ಸೂಪರ್ ಕಿಂಗ್ಸ್ ನಮ್ಮ ವೇದಿಕೆ ಅಂತ ಬರಬೇಕು. ಮದಕರಿ ಸೂಪರ್ ಕಿಂಗ್ಸ್ ಆಟಗಾರ ಹೇಮಂತ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಅಮೀರ್ ಚಾಲೆಂಜರ್ಸ್ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಬೇಕು. ಈಗ ಓಪನರ್ಸ್ ರೆಡಿ, ರೆಡ್ ಬಾಕ್ಸಿನ ಆರಂಭಕಾರರು ಸಿದ್ಧರಾಗಿರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಏಕೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು